ಮ್ಯಾಂಗ್ಳೂರಲ್ಲಿ ಪ್ರತಿ ವರ್ಷ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋ ಥರನೇ ಈ ಸರಿನೂ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದ್ರು. ಹೌದು, ನಾವಿವತ್ತು ಮ್ಯಾಂಗ್ಳೂರಲ್ಲಿ ಎಲ್ಲೆಲ್ಲ ಕೃಷ್ಣ ಜನ್ಮಾಷ್ಟಮಿನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಆ 3 ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀವಿ. ಅದು ನನಗೆ ಗೊತ್ತಿರೋ ಪ್ರಕಾರ ಒಂದು ಅತ್ತಾವರ, ಮತ್ತೊಂದು ಕದ್ರಿ, ಇನ್ನೊಂದು ಕಾವೂರ್ ಹತ್ರ. ಹೌದು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾದರೆ ನಾವು ಸ್ಟಾರ್ಟಿಂಗ್ ಹೋಗಿ ಮುಗಿಸಿ ಬಂದಿರುವಂಥದ್ದು ಅತ್ತಾವರ. ಅಲ್ಲಿ 116ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಆಗ್ತಿತ್ತು. ಆದ ಕಾರಣ ಫುಡ್ ಫೆಸ್ಟಿವಲ್ ಹಾಗೆ ಇನ್ನು ಟ್ಯಾಬ್ಲೋಸ್ ಅಲ್ಲೂ ಸಿಕ್ಕಾಪಟ್ಟೆ ಚೆನ್ನಾಗೇ ಇತ್ತು. ಪ್ರತಿ ವರ್ಷ ಥರನೇ ಪಿಲಿನಲ್ಲಿಕೆ ಎಲ್ಲರ ಗಮನ ಸೆಳೀತಿತ್ತು. ಅದ್ರ ಜೊತೆಗೆ ಇನ್ನು ಭಾವ ಬಂದರು ಅಂತ ಹೇಳಿ ಹಾಡಿಗೆ ಹೆಜ್ಜೆ ಹಾಕ್ತಿರುವಂತಹ ಆ ಟ್ಯಾಬ್ಲೋಗಳಂತೂ ಎಲ್ಲರ ಕಣ್ಮನನ ಸೆಳೀತಿತ್ತು. ಅದ್ರ ಜೊತೆಗೆ ನಮ್ಮ ಈ ಪುಟಾಣಿಗಳೆಲ್ಲ ಕೃಷ್ಣ ವೇಷಧಾರಿಗಳಾಗಿ ಮಿಂಚ್ತಿರೋದನ್ನು ನೋಡೋಕ್ಕೆ ತುಂಬಾನೇ ಖುಷಿ ಅನಿಸ್ತಿತ್ತು. ಹಾಗೆ ನೀವು 3 ಕಡೆ ಈ ಉತ್ಸವನ ನೋಡಬೇಕು ಅಂತಿದ್ರೆ ಸ್ಟಾರ್ಟಿಂಗಲ್ಲಿ ಕಾವೂರಲ್ಲಿ ಮುಗಿಸ್ಕೊಳ್ಳಿ. ಏನಕ್ಕಂತಂದರೆ 11 ಗಂಟೆ ಒಳಗಡೆ ಅಲ್ಲಿ ಮುಗ್ದು ಹೋಗುತ್ತೆ. ಅದಾದ ನಂತರ ಕದ್ರಿಗೆ ಬರ್ಬೋದು, ಅದಾದ ನಂತರ ಅತ್ತಾವರದಲ್ಲಿ ನೋಡ್ಕೋಬಹುದು. ಇನ್ನು ಅತ್ತಾವರದಲ್ಲಿ ಕದ್ರಿಯಲ್ಲಿ ನಡೆದು ಸಾಕಾಗಿ ಹೊಟ್ಟೆನೇನಾದ್ರೂ ಒಂದು ಗಟ್ಟಿ ಮಾಡೋಣ ಅಂತ ಹೇಳಿ ನಾವು ಅಲ್ಲಿ ಬಂದಿರೋದು ಸಿಕ್ಕಿರೋದನ್ನು ಎಲ್ಲನೂ ತಿಂದ್ವಿ. ಎಲ್ಲ ಫುಡ್ಡು ತುಂಬಾನೇ ಚೆನ್ನಾಗಿತ್ತು. ನೀವೇನಾದರೂ ಮ್ಯಾಂಗ್ಳೂರಲ್ಲಿ ಇನ್ನು ಕೃಷ್ಣ ಜನ್ಮಾಷ್ಟಮಿನ ನೋಡಿಲ್ಲ ಅಂತಾದರೆ ಖಂಡಿತವಾಗಿ ನೆಕ್ಸ್ಟ್ ಇಯರ್ಗೆ ವಿಸಿಟ್ ಮಾಡಿ. ಹಾಗೆ ಇನ್ನು ಆದಷ್ಟು ಬೇಗ ನವರಾತ್ರಿ ಬರುತ್ತೆ, ಅದರ ಉತ್ಸವದ ಹಾಗೆ ಅನೇಕ ದೇವಸ್ಥಾನದ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.